ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ್ದಾರೆ. ಅವರಿಗೂ ಸಹ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾವೆ. ಎಸ್ ಮಹೇಂದ್ರ ಗೆಂಡೆ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದ ಒಬ್ಬ ಶ್ರೇಷ್ಠ ಆಲ್ರೌಂಡರ್ ಆಟಗಾರ. ಒಂದು ಟಚ್ ಬಾಂಡ್ ಒಂದಿಗೆ ಖಾತೆಯನ್ನು ಆರಂಭಿಸಿಕೊಂಡಿದ್ದಾರೆ. ಕೇಶವ ಸ್ಪೋರ್ಟ್ಸ್ ಕ್ಲಬ್ ದಾಳಿಯಲ್ಲಿ ಶ್ರೀ ಸಾಯಿ ನೆಲಮಂಗಲ ತಂಡದ ಲೋಹಿತ್ ಚುರುಕಿನ ಪಾದಗಳ ಚಲನದೊಂದಿಗೆ ಜೂನಿಯರ್ ಸಬ್ ಜೂನಿಯರ್ ಹಾಗೂ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. ಶಿವು ಜೂನಿಯರ್ ವಿಭಾಗದಲ್ಲಿ ಬೆಂಗಳೂರು ಅರ್ಬನ್ ಜಿಲ್ಲಾ ತಂಡವನ್ನು ಪ್ರತಿನಿಧಿಸಿದಂತಹ ಒಬ್ಬ ಯುವ ಪ್ರತಿಭೆ. ಉತ್ತಮವಾದಂತಹ ಒಂದು ಟ್ಯಾಕಲ್ ಮನೋಜ್ ಹಾಗೂ ಯೋಗೇಶ್. ಶ್ರೀ ಸಾಯಿ ನೆಲಮಂಗಲ ವಿರುದ್ಧ ಕೇಶವ ಸ್ಪೋರ್ಟ್ಸ್ ಕ್ಲಬ್. Rider self out 2-1 in favor of Keshava Sports Club. ಎಸ್ ದಾಳಿಯಲ್ಲಿ ಹೇಮಂತ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ. ಲೆಫ್ಟ್ ರೈಡರ್ ದಾಳಿಯಲ್ಲಿ ಲೋಹೇದಿ ಬಾರಿ ಶಿವು. ವಾಟ್ ಅ ಟ್ಯಾಕಲ್ ಮಹೇಂದ್ರ ಗೆಂಡೆ ಒಂದು ಪವರ್ಫುಲ್ ಡ್ಯಾಶ್. ವಾಟ್ ಅ ಕ್ಯಾಚ್. ಎಸ್ ಗ್ಯಾಪ್ ಹುಡುಕಿದ್ರು. ಫಸ್ಟ್ ಏಡ್ ನೀಡಿ ಆದಷ್ಟು ಬೇಗ. ಆಟಗಾರರಿಗೆ ಪ್ರಥಮ ಚಿಕಿತ್ಸೆ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. It's 5-2 in favor of ಕೇಶವ. ಮತ್ತೊಂದು ವಾಟ್ ಅ ಕ್ಯಾಚ್. ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರಿಂದ ಅದ್ಭುತವಾದಂತಹ ಒಂದು ಟ್ಯಾಕಲ್. ಪ್ರಮುಖ ದಾಳಿಗಾರನನ್ನ ಇಲ್ಲಿ ಬಂಧಿಸಿಕೊಂಡಿದ್ದಾರೆ. 6-2 6-2 ಪಂದ್ಯ. ದಾಳಿಯಲ್ಲಿ ಹೇಮಂತ ಕಳೆದ ವಾರ ಅಷ್ಟೇ ನಡೆದಂತ ಉತ್ತರಾಖಂಡ ಹರಿದ್ವಾರದಲ್ಲಿ ನಡೆದಂತ 50ನೇ ಜೂನಿಯರ್ ರಾಷ್ಟ್ರೀಯ ಕಬಡ್ಡಿ ಪಂದ್ಯಾವಳಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ ಹೇಮಂತ್. ಎಸ್ ದಾಳಿಯಲ್ಲಿ ಶ್ರೀ ಸಾಯಿ ನೆಲಮಂಗಲ ತಂಡದ ಯೋಗೇಶ್. ರೈಟ್ ರೈಡರ್ ಚುರುಕಿನ ಪಾದಗಳ ಚಲನೆಯೊಂದಿಗೆ ಎಸ್ ಡ್ಯಾಶ್ ಹೊಡೆಯುವ ಪ್ರಯತ್ನ ಇತ್ತು. ಬೇಡವಾದಂತಹ ಒಂದು ಡಿಫೆನ್ಸ್ ಇಲ್ಲಿ ಆತುರದ ನಿರ್ಧಾರಕ್ಕೆ ಒಂದು ಅಂಕವನ್ನು ಬಿಟ್ಕೊಡ್ಬೇಕಾಗಿದೆ.
6-3 in favor of Keshava Sports Club. ದಾಳಿಯಲ್ಲಿ ಹೇಮಂತ ಲೆಫ್ಟ್ ರೈಡರ್, ಆರು ಮೂರು ಅಂಕದ ಮುನ್ನಡೆಯಲ್ಲಿ ಕೇಶವ ಸ್ಪೋರ್ಟ್ಸ್ ಕ್ಲಬ್. ಸಾಕಷ್ಟು ವೇಗದ ದಾಳಿ. ಯೋಗೇಶ್ ರೈಟ್ ಕವರ್ ನಿಂತ ಮಹೇಂದ್ರ ಅವರನ್ನು ಔಟ್ ಮಾಡಲು ಯಶಸ್ವಿಯಾದರು. ಥರ್ಡ್ ರೈಟ್, ಇಟ್ಸ್ 2 or tie. ಮಾಡು ಇಲ್ಲವೇ ಮಾಡಿ. ಅಂಕವನ್ನು ಪಡೆಯಲೇಬೇಕಾದಂಥ ಒತ್ತಡ ದಾಳಿಗಾರನಿಗಿದ. ಲೆಫ್ಟ್ ರೈಡರ್ ಸ್ಕಾರ್ಪಿಯನ್ ಕಿಕ್ ಮಾಡುವಂತ ಪ್ರಯತ್ನ ಆಯಿತು. ಕಿರಣ್ ಮಿಸ್ಟೇಕ್ ಮಾಡ್ತಾ ಇದ್ರ. ಉತ್ತಮವಾದಂಥ ಒಂದು ಟ್ಯಾಕಲ್. ಎಂಟು ನಾಲ್ಕು ಅಂಕದ ಮುನ್ನಡೆಯಲ್ಲಿ ಕೇಶವ ಸ್ಪೋರ್ಟ್ಸ್ ಕ್ಲಬ್. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಮೂರು ಆಟಗಾರ ನಡುವೆ ದಾಳಿಯಲ್ಲಿ ಹೇಮಂತ. ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾನೆ. ಎಂಟಿ ರಾಡಿನಿಗೆ ವಾಪಸ್ ಆದ್ರು. ಈ ಬಾರಿ ದಾಳಿಯಲ್ಲಿ ಲೋಹಿತ್ ಕೂಡ ಕಳೆದ ವಾರವಷ್ಟೇ ನಡೆದಂತ ಉತ್ತರಾಖಂಡ್ ರಾಜ್ಯದ ಹರಿದ್ವಾರದಲ್ಲಿ ನಡೆದಂತ 50ನೇ ಜೂನಿಯರ್ ರಾಷ್ಟ್ರೀಯ ಕಬಡ್ಡಿ ಪಂದ್ಯಾವಳಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಅದ್ಭುತವಾದಂಥ ಬ್ಲಾಕ್ ಹಾಗೂ ಡ್ಯಾಶ್. ಲೋಹಿತ್ ಜೊತೆಲೆ ಅಂಜನ್ ಕೂಡ ಅಲ್ಲಿ ಸಪೋರ್ಟ್ ನೀಡಿದ್ರು. ಅದೊಳ್ಳೆ ಟ್ಯಾಕಲ್ ನೊಂದಿಗೆ ಮತ್ತೆ ಕಮ್ ಬ್ಯಾಕ್ ಮಾಡುವಂತ ಸೂಚನೆ. ಶ್ರೀ ಸಾಯಿ ನೆಲಮಂಗಲ ತಂಡದ ಒಬ್ಬ ಶ್ರೇಷ್ಠ ದಾಳಿಗಾರ ಕೃಪಾ ಸಾಗರ್ ಇತ್ತೀಚೆಗೆ ನಡೆದಂತ ಯುವ ಕಬಡ್ಡಿ ಸೀರೀಸ್ ನಲ್ಲಿ ಪ್ರತಿನಿಧಿಸಿದಂತ ಆಟಗಾರ. ಡ್ರ್ಯಾಗನ್ ಮಂಜು ಶ್ರೀಧರ್ ಅವರು ದಯವಿಟ್ಟು ಅಂಕಣದ ಒಳಭಾಗಕ್ಕೆ ಆಗಮಿಸಬೇಕಂತ ವಿನಂತಿಸ್ಕೊಳ್ತಾ ಇದ್ದಾವೆ.
ಕಾಂಗ್ರೆಸ್ನ ಮುಖಂಡರಾಗಿರುವಂಥ ಶ್ರೀಯುತ ದಾಸಪ್ಪನವರು ಆಗಮಿಸಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದ ಸ್ವಾಗತ. 8-6 2 ಅಂಕದ ಮುನ್ನಡೆಯಲ್ಲಿ ಕೇಶವ ಸ್ಪೋರ್ಟ್ಸ್ ಕ್ಲಬ್. ಡ್ರ್ಯಾಗನ್ ಮಂಜೂರ್ ಅವರು ಹಾಗೂ ಶ್ರೀಧರ್ ಅವರು ದಯವಿಟ್ಟು ಅಂಕಣದ ಒಳಭಾಗಕ್ಕೆ ಆಗಮಿಸಬೇಕಂತ ವಿನಂತಿಸ್ಕೊಳ್ತಾ ಇದ್ದೇವೆ. ದಾಳಿಯಲ್ಲಿ ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಂಡದ ಶಿವು, ಜೂನಿಯರ್ ವಿಭಾಗದಲ್ಲಿ ಬೆಂಗಳೂರು ಅರ್ಬನ್ ಜಿಲ್ಲಾ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಲೋಹಿತ್, ರೈಟ್ ಕಾರ್ನರ್ ಭಾಗದಲ್ಲಿ ಮನೋಜ್ ಹಾಗೂ ಅಂಜನ್ ಕೂಡ ಬೆಂಗಳೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರರು. ಎರಡು ತಂಡದಲ್ಲಿ ಶ್ರೇಷ್ಠ ಆಟಗಾರರನ್ನು ನಾವಿಲ್ಲಿ ಕಾಣಬಹುದಾಗಿದೆ. 8-6 2 ಅಂಕದ ಮುನ್ನಡೆಯಲ್ಲಿ ಕೇಶವ ಸ್ಪೋರ್ಟ್ಸ್ ಕ್ಲಬ್. ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಂಡದಲ್ಲಿ ಮಹೇಂದ್ರ, ರೈಟ್ ಕಾರ್ನರ್ ಭಾಗದಲ್ಲಿ ಸಬ್ ಜೂನಿಯರ್ ಹಾಗೂ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂಥ ಒಬ್ಬ ಶ್ರೇಷ್ಠ ಆಲ್ರೌಂಡರ್ ಆಟಗಾರನನ್ನು ಕಾಣಬಹುದು. ಅವರ ಸಹೋದರ ವೆಂಕಟೇಶ್ ಚಿಕ್ಕಂಡ ಆತ ಕೂಡ ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಹಾಗೆ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ. ಅನೇಕ ಹೆಸರಾಂತ ಆಟಗಾರರು ಬೆಂಗಳೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡದಲ್ಲೂ ಸಹ ಪ್ರತಿನಿಧಿಸಿದಂಥ ಆಟಗಾರರು. ಪ್ರಥಮಾರ್ಧದ ಮುಕ್ತಾಯಕ್ಕೆ ಹಾಫ್ ಟೈಮ್ ಸ್ಕೋರ್ 8-6 ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ. ಪಾರಿವಾಳ ಅರುಣ್ ಅವರು ಆಗಮಿಸಿದ್ದಾರೆ. ದಯವಿಟ್ಟು ಅಂಕಣದ ಒಳಭಾಗಕ್ಕೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಮತ್ತೊಂದು ದ್ವಿತೀಯಾರ್ಧದ ಪಂದ್ಯ ಆರಂಭವಾಗಿದೆ. ದಾಳಿಯಲ್ಲಿ ಶ್ರೀ ಸಾಯಿ ನೆಲಮಂಗಲ ತಂಡದ ಕೃಪಾ ಸಾಗರ್. ನೀವೆಲ್ಲರೂ ನೋಡಿರ್ಬೋದು, ಪ್ರೋ ಕಬಡ್ಡಿಯ ರೀತಿಯಲ್ಲೇ ಯುವ ಕಬಡ್ಡಿ ಸೀರೀಸ್ ಆಟಗಾರರಿಗೆ ಒಂದು ಅದ್ಭುತ ವೇದಿಕೆ ಆಗಿದೆ. ಆ ಒಂದು ಯುವ ಕಬಡ್ಡಿ ಸೀರೀಸ್ ನಲ್ಲಿ ಪ್ರತಿನಿಧಿಸಿದ ಆಟಗಾರ ಕೃಪಾ ಸಾಗರ್. ವಾಟ್ ಅ ಬ್ಯೂಟಿಫುಲ್ ಟ್ಯಾಕಲ್. ಚಿಕ್ಕಂಡ ಮಹೇಂದ್ರ ಒಂದೊಳ್ಳೆ ಸಪೋರ್ಟ್ ಕೂಡ ಇಲ್ಲಿ. ಸಹೋದರರ ಒಂದು ಜುಗಲ್ಬಂದಿ. What a catch. in favor of Keshava Sports Club. ಈ ಬಾರಿ ಚಿಕ್ಕಂಡ ಒಂದು ಅಡ್ವಾನ್ಸ್ ಟ್ಯಾಕಲ್. ರಾಜಿ ಅವರಿಂದ ಟ್ಯಾಕಲ್ ಬಂದು ಲೋಹಿತ್ ಕೂಡ ಅಷ್ಟೇ ವೇಗವಾಗಿ ಸಪೋರ್ಟ್ ನೀಡಿದ್ರು. ಒಂದೊಳ್ಳೆ ಟ್ಯಾಕಲ್. 9-7 ಕಿರಣ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಭಾರತೀಯ ಕಬಡ್ಡಿ ತರಬೇತಿ ಶಿಬಿರದಲ್ಲೂ ಸಹ ಪ್ರತಿನಿಧಿಸಿದ ಆಟಗಾರ. ಕರ್ನಾಟಕ ರಾಜ್ಯ ಜೂನಿಯರ್ ತಂಡದ ಕ್ಯಾಪ್ಟನ್ ಆಗಿದ್ರು. ಗೋವಿಂದರಾಜನಗರದ ಒಂಬತ್ತು 8 1 ಅಂಕದ ಮುನ್ನಡೆಯಲ್ಲಿ ಕೇಶವ ಸ್ಪೋರ್ಟ್ಸ್ ಕ್ಲಬ್. ಎಸ್ ವೆಂಕಟೇಶ್ ಬಿಲ್ಲಿ ಉತ್ತಮವಾದಂಥ ಟ್ಯಾಕಲ್. 9 each 9-9. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಕಿರಣ್ ಅವರಿಂದ ಒಂದು ಉತ್ತಮವಾದಂತಹ ಎಸ್ಕೇಪ್.
1+2 3 ಪಾಯಿಂಟ್ ಶ್ರೀ ಸಾಯಿ ನೆಲಮಂಗಲ ಲೋನ್ ಅಂಕವನ್ನು ಪಡೆದುಕೊಳ್ತಾ ಇದ್ದಾರೆ. ಇದರೊಂದಿಗೆ ಸ್ಕೋರ್ 14-10 ಸಾರಿ 14-9 14-9 ಶ್ರೀ ಸಾಯಿ ನೆಲಮಂಗಲ ತಂಡದ ಪರವಾಗಿ. ದಾಳಿಯಲ್ಲಿ ಶ್ರೀ ಸಾಯಿ ನೆಲಮಂಗಲ ತಂಡದ ಕಿರಣ್ ದಾಳಿ. ಆಟಗಾರ ಮಾತಾಡೋಬೇಡ, ತೀರ್ಪುಗಾರಂತೆ ಮನ್ನಡ್ತಾರೆ. ರೈಡರ್ ಎಂಟರ್ ದ ಲಾಬಿ. ಹದಿನಾಲ್ಕು 10 14-10 ದಾಳಿಯಲ್ಲಿ ಹೇಮಂತ ನಮ್ಮ ಶ್ರೇಷ್ಠ ದಾಳಿಗಾರ, ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಆಟಗಾರ. 14-11 14-11 ಬರ್ಲಿ ಒಂದು ಜೋರ ಚಪ್ಪಾಳೆ. ಎಂತ ಪಂದ್ಯ ನಡೀತಾ ಇದೆ. ಎರಡು ಬಲಿಷ್ಠವಾದಂತಹ ತಂಡಗಳು. ಶ್ರೀ ಸಾಯಿ ನೆಲಮಂಗಲ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಬೆಂಗಳೂರಿನ ಹೃದಯ ಭಾಗದಂತೆ ಇರುವಂತಹ ಕೇಶವ ಸ್ಪೋರ್ಟ್ಸ್ ಕ್ಲಬ್ ಡಾಲರ್ಸ್ ಕಾಲೋನಿಯ ಬಡಾವಣೆಯ ಹುಡುಗರು. As 15-11 15-11 ದಾಳಿಯಲ್ಲಿ ಹೇಮಂತ ಸೆಕೆಂಡ್ ಕಾಲ್ HFT ಕಾಲನಿ ಬಾಯ್ಸ್ ಹಾಗೂ ಚಾಮರಾಜಪೇಟೆ ಎರಡು ತಂಡಗಳಿಗಿದು ಎರಡನೇ ಕರೆ. ಉತ್ತಮವಾದಂತಹ ಒಂದು ಟ್ಯಾಕಲ್ ಶ್ರೀ ಸಾಯಿ ನೆಲಮಂಗಲ ತಂಡದ ಆಟಗಾರರಿಂದ. 17-11 17-11 ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಉತ್ತಮವಾದಂತಹ ಟ್ಯಾಕಲ್ ವೆಂಕಟೇಶ್ ಪಿಲ್ಲೆ ಹಾಗೂ ಶಿವು ಸಹ ಆಟಗಾರರಿಂದ ಒಂದು ಉತ್ತಮವಾದಂತಹ ಟ್ಯಾಕಲ್. 17-12 17-12 ಈ ಒಂದು ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಶ್ವೇತಾ ಲಕ್ಷ್ಮೀ ನರಸಿಂಹಯ್ಯ ದಾಸಪ್ಪ ಅವರು ಆಗಮಿಸಿದರೆ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ. ವೆಂಕಟೇಶ್ ಪಿಲ್ಲೆ ಯುವ ಪ್ರತಿಭೆ ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಬ್ಬ ಒಂದು ಯೋನ್ಮುಖ ಆಟಗಾರ. ಜರ್ಸಿ ಹೋಲ್ಡ್ ಆಯ್ತು. ರೈಡರ್ ಸೇಫ್. ಜರ್ಸಿ ಹೋಲ್ಡ್ ಮಾಡೋದಕ್ಕಾಗಿ ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಂಡದ ಜರ್ಸಿ ನಂಬರ್ 14ಗೆ ಗ್ರೀನ್ ಕಾರ್ಡ್ ವಾರ್ನಿಂಗ್ ಅನ್ನು ನೀಡಿದ್ದಾರೆ ಮುಖ್ಯ ತೀರ್ಪುಗಾರ. Both team captain, last 4 minutes to go. Score 18-11. 12. It's 18-13. 18-13 ಶ್ರೀ ಸಾಯಿ ನೆಲಮಂಗಲ ತಂಡದ ಪರವಾಗಿ. ಕೃಪಾ ಸಾಗರ್ ಹೇಮಂತ್ ಅವರಿಂದ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು. ಅದು ಬೇಡವಾದಂತಹ ಟ್ಯಾಕಲ್ಗೆ ಮುಂದಾಗಿದ್ದಾರೆ. 19-13 in favor of ಶ್ರೀ ಸಾಯಿ ನೆಲಮಂಗಲ. 19-13 ಶ್ರೀ ಸಾಯಿ ನೆಲಮಂಗಲ ತಂಡದ ಪರವಾಗಿ. ದಾಳಿಯಲ್ಲಿ ಸಿಂಗಲ್ ಶಿವು ವಿಶಿಷ್ಟ ರೀತಿಯ ಕಿಕ್ ನೊಂದಿಗೆ ಅಂಕಕ್ಕಾಗಿ ಪ್ರಯತ್ನ. ರನ್ನಿಂಗ್ ಬೌಲರ್ಸ್ ನ ಪ್ರಯತ್ನ ಇತ್ತು. ಎಸ್ ರೈಡರ್ ಸೇಫ್. ವಾಟ್ ಅ ಬ್ಯೂಟಿಫುಲ್ ರೈಡ್. ಜೂನಿಯರ್ ವಿಭಾಗದಲ್ಲಿ ಬೆಂಗಳೂರು ಅರ್ಬನ್ ಜಿಲ್ಲಾ ತಂಡವನ್ನು ಪ್ರತಿನಿಧಿಸಿದ ಆಟಗಾರ. ಬೋಟ್ ಟೀಮ್ ಕ್ಯಾಪ್ಟನ್. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 19-13
15 ಕೇವಲ 4 ಅಂಕದ ಅಂತರ ಮಾತ್ರ ಇದೆ ಪ್ರೇಕ್ಷಕರ. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಕೈ ಕಟ್ಟಿರುವಂತ ಪ್ರೇಕ್ಷಕರು ಒಂದ್ ಸ್ವಲ್ಪ ಚಪ್ಪಾಳೆ ಹೊಡೆಯಿರಿ. ದಾಳಿಯಲ್ಲಿ ಕಿರಣ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡಿದ್ರು. ಅದಾತರದ ನಿರ್ಧಾರ. ಮ್ಯಾಚ್ ಸಾಕಷ್ಟು ಕ್ಲೋಸ್ ಆಗಿ ಸಾಗ್ತಾ ಇತ್ತು. ಮಹೇಂದ್ರ ಗೆಂಡೆ ಸಬ್ ಜೂನಿಯರ್ ಹಾಗೂ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಆಟಗಾರ. ಚುರುಕಿನ ಒಂದು ಪಾದಗಳ ಚಲನೆಯೊಂದಿಗೆ ಲೆಫ್ಟ್ ಹಾಗೂ ರೈಟ್ ಎರಡು ಕಾರ್ನರ್ಗಳಲ್ಲಿ ಎಸ್ ಮಹೇಂದ್ರ ಎಸ್ 22-16 ದಾಳಿಯಲ್ಲಿ ಸಿಂಗಲ್ ಶಿವು ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಬ್ಬ ಯುವ ದಾಳಿಗಾರ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಲೋಹಿತ್, ರೈಟ್ ಕಾರ್ನರ್ ಭಾಗದಲ್ಲಿ ಮನೋಜ್. ಲಾಸ್ಟ್ ಅಂಡ್ ಫೈನಲ್ ಕಾಲ್ HMT ಕಾಲಿಬಾಯ್ಸ್ ವರ್ಸಸ್ ಚಾಮರಾಜಪೇಟೆ. ಎರಡು ತಂಡಗಳು ಇದು ಅಂತಿಮ ಕರೆ. ದ ಲಾಸ್ಟ್ ಅಂಡ್ ಫೈನಲ್ ಕಾಲ್ 25-17 ಇನ್ ಫೇವರ್ ಆಫ್ ಶ್ರೀ ಸಾಯಿ ನೆಲಮಂಗಲ. ಈ ಪಂದ್ಯದಲ್ಲಿ ಶ್ರೀ ಸಾಯಿ ನೆಲಮಂಗಲ ತಂಡ ವಿಜಯಶಾಲಿಯಾಗಿ ಮುಂದಿನ ಸುತ್ತಿಗಾರತನ್ನು ಪಡೆದುಕೊಂಡಿದ್ದಾರೆ. ಉತ್ತಮವಾದ